ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಯಾಕೆ ಬೇರೆಯವರು ಎಂಜಲ್ ಮಾಡಿದ್ದನ್ನು ತಿನ್ನಬಾರದು ಅಂತ ಉದಾಹರಣೆ ಮುಖಾಂತರ ಡಿಕೋಡ್ ಮಾಡ್ತೇನೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಒಂದು ಹೋಟೆಲ್ಗೆ ಹೋದ್ರಿ, ಅಲ್ಲಿ ಗೋಬಿ ಮಂಚೂರಿನ ಆರ್ಡ್ರ್ ಮಾಡಿದ್ರಿ. ಗೋಬಿ ಮಂಚೂರಿ ಬರ್ತಿದ್ದ ಹಾಗೆ ನಿಮ್ಮ ಸ್ನೇಹಿತ ಅದನ್ನು ತಿನ್ಲಿಕ್ಕೆ ಶುರು ಮಾಡ್ದ. ಅವ್ನು ಸ್ಪೂನಿಂದನೇ ತಿಂದ ಅಂತ ಇಟ್ಕೊಳ್ಳೋಣ. ಆದರೆ ಪ್ರತಿ ಸಲ ತಿನ್ಬೇಕಾದ್ರೂ ಅವನು ಸ್ಪೂನ್ನ ಎಂಜಲ್ ಮಾಡಿ ಗೋಬಿ ಮಂಚೂರಿನ ಕೂಡ ಎಂಜಲ್ ಮಾಡ್ತಾ ಇದ್ದ. ನಮ್ಮ ದೇಹದಲ್ಲಿ ಈ ಎಂಜಲು ಹೇಗೆ ತಯಾರಾಗುತ್ತೆ ಅಂದರೆ, ನಮ್ಮ ಬಾಯಿ ಮತ್ತು ಗಂಟಲಿನ ಭಾಗದಲ್ಲಿರುವ 3 ದೊಡ್ಡ ಗ್ರಂಥಿಗಳು ಮತ್ತೆ ಕೆಲವು ಚಿಕ್ಕ ಚಿಕ್ಕ ಗ್ರಂಥಿಗಳು ಸೇರಿ ಈ ಎಂಜಲ್ ಅನ್ನು ತಯಾರು ಮಾಡ್ತವೆ. ನಮ್ಮ ದೇಹದಲ್ಲಿ DNA ಅಂತ ಒಂದಿದೆ. ಇದು ಮನೆ ಕಟ್ಟಿಸುವ ಇಂಜಿನಿಯರ್ ತರ. ಇಂಜಿನಿಯರ್ ಮನೆ ಕಟ್ಟಿಸ್ತಾನೆ, ಇದು ದೇಹನ ಕಟ್ಟಿಸುತ್ತೆ. ನಮ್ಮ ದೇಹದಲ್ಲಿ ಯಾವುದೇ ಅಂಗಾಂಗಗಳು ತಯಾರಾಗಬೇಕಾದ್ರೆ ಮೊದಲು ಈ DNA ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡುತ್ತೆ. ಜೀವಕೋಶಗಳನ್ನ ಕರೆದ್ಬಿಟ್ಟು, ನೋಡಿ ಇದು ಹಾರ್ಟು, ಇದು ಹೀಗೆ ಇರಬೇಕು, ಹೀಗೆ ಕೆಲಸ ಮಾಡಬೇಕು, ಹೀಗೆ ನಿಯಂತ್ರಣಕ್ಕೆ ಬರಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ಮಾಡಿ ಅದನ್ನ ಆ ಜೀವಕೋಶಗಳ ಕೈಗೆ ಕೊಡುತ್ತೆ. ಈ ಜೀವಕೋಶಗಳು ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಹಾರ್ಟ್ನ ತಯಾರು ಮಾಡುತ್ತೆ. ಈ DNA ಜೀವನದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಇದಕ್ಕೆ ಎಷ್ಟು ತಾಕತ್ತಂದ್ರೆ, ನಿಮ್ಮ ಇಡೀ ಜೀವನದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಯನ್ನು ನಿಮ್ಮ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಒಂದು ಅಣುವಿನಲ್ಲಿ ಇದು ಸೇವ್ ಮಾಡಿ ಇಟ್ಕೊಳ್ಳುತ್ತೆ. ಈ DNA ಸಾಮಾನ್ಯವಾಗಿ ವೀರ್ಯಾಣು ಮತ್ತೆ ಎಂಜಲ್ನಿಂದ ಜಾಸ್ತಿ ಪ್ರಮಾಣದಲ್ಲಿ ಹೊರಗೆ ಹೋಗುತ್ತೆ. ವೀರ್ಯಾಣು ಮುಖಾಂತರ ಹೋದ್ರೆ ಹುಟ್ಟುವ ಮಗುವಿನ ದೇಹದ ರಚನೆಯನ್ನು ಇದು ಬ್ಲೂ ಪ್ರಿಂಟ್ ಹಾಕಿ ಕೊಡುತ್ತೆ. ಎಂಜಲಿನ ಮುಖಾಂತರ ಹೋದ್ರೆ, ಈಗ ಆ ಉದಾಹರಣೆಗೆ ವಾಪಸ್ ಬರೋಣ. ಆ ಗೋಬಿ ಮಂಚೂರಿನ ನೀವು ತಿಂದ್ರಿ, ಆಗ ಗೋಬಿ ಮಂಚೂರಿಯಲ್ಲಿದ್ದ ಎಂಜಲ್ಲು ಮತ್ತೆ ಅದರೊಳಗಿದ್ದ DNA ನಿಮ್ಮ ದೇಹದಲ್ಲಿ ಹೋಗುತ್ತೆ ಮತ್ತು ನಿಮ್ಮ ಸ್ನೇಹಿತನ ಎಂಜಲಿನಲ್ಲಿದ್ದ DNA ನಿಮ್ಮ ದೇಹದಲ್ಲಿರುವ DNA ಮೇಲೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಕೆಲವು ಸಲ ನೀವು ನಿಮ್ಮ ಮನೇಲಿ ಯಾರಾದರೂ ದೊಡ್ಡವ್ರು ಬೈಬೇಕಾದ್ರೆ ಅಬ್ಸರ್ವ್ ಮಾಡಿರ್ಬೋದು, ಅವ್ನು ಎಂಜಲ್ ತಿಂದ್ಮೇಲೆ ಅವ್ನ ಬುದ್ಧಿನೇ ಬರಬೇಕು ತಾನೆ ಅಂತ ಹೇಳೋದನ್ನ. ಎಂಜಲಿನಿಂದ ಬರೀ ಬೇರೆಯವರ ಬುದ್ಧಿ ಅಷ್ಟೇ ಅಲ್ಲ, ಅನೇಕ ರೋಗಗಳು ಕೂಡ ಬರುತ್ತೆ. ಈ ನಡುವೆ ನೀವು ಟಿವಿಗಳಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕೆಲವರು ಊಟದಲ್ಲಿ ಎಂಜಲ್ ಅನ್ನು ಉಗಿತು ನಂತರ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ಇರೋ ಕಾರಣ ಕೂಡ ಇಷ್ಟೇ, ಅವರ ದೇಹದಲ್ಲಿರುವ ಇಂಟೆನ್ಷನ್ಸು ಮತ್ತೆ ಇಂಟೆಲಿಜೆನ್ಸ್ನ ಎಂಜಲ್ ಮುಖಾಂತರ ಊಟದಲ್ಲಿ ಹಾಕಿ ಬೇರೆಯವ್ರಿಗೆ ತಿನ್ನಿಸಿ ಬೇರೆಯವರ DNA ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದು DNA ಲೆವೆಲ್ ಕನ್ವರ್ಷನ್. ನೀವು ಇನ್ನೊಂದನ್ನು ಕೂಡ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಮನೇಲಿ ಒಂದು ನಾಯಿ ಇದೆ, ಚಿಕ್ಕದ್ರಿಂದ ನಿಮ್ಮ ಮನೇಲೆ ಸಾಕಿದ್ದೀರಾ, ಆಚೆ ಎಲ್ಲೂ ಬಿಟ್ಟಿಲ್ಲ. ಆದರೆ ನೀವು ಅದನ್ನು ನೀರಲ್ಲಿ ಬಿಟ್ಟಿದ ತಕ್ಷಣ ಅದು ಸ್ವಿಮ್ ಮಾಡುತ್ತೆ, ಮತ್ತೆ ಅದಕ್ಕೆ ಹೊಟ್ಟೆ ನೋವು ಬಂದಿದ ತಕ್ಷಣ ಹುಲ್ಲನ್ನು ತಿಂದು ಸರಿ ಮಾಡ್ಕೊಳುತ್ತೆ. ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ನಾಯಿಲಿ ಇರುವ DNA ಆ ನಾಯಿ ಬ್ರೇಕ್ ಮಾಡುತ್ತೆ. ಆಗ ಅದ್ರ ಇಂಟೆಲಿಜೆನ್ಸ್ನಲ್ಲಿರುವ ಎಲ್ಲ ವಿಷಯಗಳು ಆ ನಾಯಿಗೆ ಗೊತ್ತಾಗುತ್ತೆ. ಆ ನಾಯಿ ಅದ್ರ ಪ್ರಕಾರನೇ ಮಾಡುತ್ತೆ. ಇನ್ನ ಕೆಲವು ಸಲ ಆ ನಾಯಿ ಏನ್ ಮಾಡುತ್ತೆ ಅಂದ್ರೆ, ಬೇರೆ ನಾಯಿ ಹತ್ರ ಹೋದಾಗ ಅದ್ರ ಮೂತಿ ಮತ್ತೆ ನಾಲ್ಗೆನ ನೆಕ್ಕುತ್ತೆ. ಸೊ ಬೇರೆ ನಾಯಿ DNA ಇದು ನೆಕ್ಕಿ ತನ್ನ ದೇಹದಲ್ಲಿ ಸೇರಿಸ್ಕೊಳ್ಳುತ್ತೆ. ಆಮೇಲೆ ಆ DNA ಬ್ರೇಕ್ ಮಾಡುತ್ತೆ. ಸೊ ಆ ಬೇರೆ ನಾಯಿಯಲ್ಲಿರುವ ಬುದ್ಧಿ ಈ ನಾಯಿಗೆ ಬರುತ್ತೆ. ಈ ನಾಯಿ ಯಾರಾದ್ರೂ ಮನುಷ್ಯರು ಮಾತಾಡಿಸಿದಾಗ್ಲೂ ಕೂಡ ಆ ಮನುಷ್ಯರನ್ನ ಹೋಗಿ ನೆಕ್ಕತ್ತೆ. ಆ ನಾಯಿ ನೆಕ್ದಾಗ ಆ ಮನುಷ್ಯನ ಚರ್ಮದ ಮೇಲಿರುವ DNA ಆ ನಾಯಿ ಬಾಯಿಯೊಳಗೆ ಹೋಗುತ್ತೆ. ಆ ನಾಯಿ ನಂತರ ಆ DNA ಬ್ರೇಕ್ ಮಾಡುತ್ತೆ. ಆಗ ಆ ಮನುಷ್ಯನ ಇಡೀ ಜಾತಕನೇ ಆ ನಾಯಿಗೆ ಗೊತ್ತಾಗುತ್ತೆ. ಈ ನಾಯಿಗೆ DNA ಬ್ರೇಕ್ ಮಾಡೋಕ್ಕೂ ಗೊತ್ತು, ಮತ್ತೆ ತನ್ನ DNA ಚೇಂಜ್ ಮಾಡ್ಕೊಳ್ದೆ ಹೇಗೆ ಇಟ್ಕೊಬೇಕು ಅಂತ ಗೊತ್ತು. ಆದ್ರೆ ಈ ಮನುಷ್ಯರು ತುಂಬಾ ಬ್ಯುಸಿ, ಬೇರೆಯವ್ರ DNA ಅವ್ರ ದೇಹದೊಳಗೆ ಹೋಗಿದ ತಕ್ಷಣ ಅವ್ರು ಅದನ್ನ ಅಬ್ಸರ್ವೇ ಮಾಡಲ್ಲ. ಸೊ ಆ ಬೇರೆಯವರ DNA ಇವ್ರ DNA ಕ್ರಮೇಣವಾಗಿ ಚೇಂಜ್ ಮಾಡ್ತಾ ಹೋಗುತ್ತೆ.